ನಾವು ಕರ್ನಾಟಕದಿಂದಲೇ ಜಾಸ್ತಿ ಇದ್ದೇವೆ. ಅದು ಗೊತ್ತಾಗಿದೆ ಇವತ್ತು. ಅಲ್ಲೇ ಜನ ಹೇಳ್ತಾರೆ, ನಿಮ್ಮ ಕರ್ನಾಟಕದ ಜನ, ನಿಮ್ಮ ಹೆಣ್ಣು ಮಕ್ಕಳು ಭಾಳ ಧೈರ್ಯವಾಗಿ ಇಷ್ಟು ಮುಂದೆ ಬಂದು ಭಾಗವಹಿಸಲು ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಕರ್ನಾಟಕ ತುಂಬ ಉನ್ನತ ಮಟ್ಟದಲ್ಲಿದೆ ಸಾಹಿತ್ಯದಲ್ಲಿ, ಎಲ್ಲ ಬುದ್ಧಿವಂತಿಕೆಯಲ್ಲಿ ಅಂತ ಅವ್ರು ಹೇಳೋದು ಕೇಳಿದಾಗ ನಮ್ಗೆ ಭಾಳ ಖುಷಿ ಅನ್ನಿಸ್ತು. ನರೇಂದ್ರ ಮೋದಿಜಿಯವರನ್ನ ನಾವು ಕೋರಿಕೊಂಡಿದ್ದೇವೆ, ಬರುವ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಆಮೇಲೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಅನ್ನಪೂರ್ಣಾ ದೇವಿಯವರು, ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನುಪ್ರಿಯಾ ಪಟೇಲ್ ಅವರು, ಹಾಗೆ ರೇಣುದೇವಿ ಅಂತೇಳಿ ಬಿಹಾರದ ಉಪಮುಖ್ಯಮಂತ್ರಿಗಳು ಮಾಜಿ, ಅವರು ಕೂಡ ಬರ್ತಾ ಇದ್ದಾರೆ. ಇನ್ನು ಅನೇಕ ಜನ ನಿನ್ನೆ ಮಾಡಿದರು ಈ ಒಂದು ಸಮ್ಮೇಳನದಲ್ಲಿ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಬರೀ ಇದು ಕರ್ನಾಟಕ, ಉತ್ತರ ಪ್ರದೇಶ ಮಾತ್ರವಲ್ಲ, ನೇಪಾಳದಿಂದ, ಮಾರಿಷಸ್ನಿಂದ ಕೂಡ ನಮ್ಮ ಸಾಹಿತಿಗಳು ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಐತಿಹಾಸಿಕ ಸಮ್ಮೇಳನ ಆಗಲಿದೆ ಅಂತೇಳಿ ಎಲ್ಲರ ಒಂದು ಅಭಿಪ್ರಾಯ ಕೂಡ ಆಗಿದೆ. ಈ ಸಮ್ಮೇಳನದಲ್ಲಿ ನಾವು ದೇಶಭಕ್ತಿ ಗೀತೆಗಳ ಒಂದು ಸ್ಪರ್ಧೆಯಲ್ಲಿದೆ. ಇದೊಂದು ವಿಶಿಷ್ಟ. ಯಾಕೆ ಅಂತಂದರೆ ಇವತ್ತು ನಾಳೆ ಮಕ್ಕಳಲ್ಲಿ ಹೆಚ್ಚು ದೇಶಭಕ್ತಿ ಮೂಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಒಂದು ಸ್ಪರ್ಧೆಯನ್ನು ಕ್ಯಾಶ್ ಅವಾರ್ಡ್ ಕೂಡ ಇಲ್ಲಾಗಿದೆ. ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಗೋಷ್ಠಿಗಳು ನಡೀತವೆ. ಕನ್ನಡ ಕಾವ್ಯ, ಬಹುಭಾಷಾ ಕಾವ್ಯ, ಆಮೇಲೆ ಯುವಕರಿಗಾಗಿ ಕೂಡ ಬಹುಭಾಷಾ ಕಾವ್ಯಧಾರೆ ನಡೀತಾ ಇದೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಲಿವೆ. ಅದಕ್ಕಾಗಿ ಈ ಒಂದು ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಯ ಜನರು ಬರುವ ಒಂದು ನಿರೀಕ್ಷೆ ಕೂಡ ಇದೆ. ಕರ್ನಾಟಕದಿಂದ 300 ಡೆಲಿಗೇಟ್ಸ್ ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ, ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಪಂಜಾಬ್ದಿಂದ, ಹೀಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಮೀಡಿಯಾ ಮೂಲಕ ಸ್ವಾಗತವನ್ನು ಕೋರ್ತೇನೆ. ಮಹಿಳಾ ಸಬಲೀಕರಣದ ಜೊತೆಗೆ ಭಾಷಾ ಬಾಂಧವ್ಯ ಅಷ್ಟೇ ಅಲ್ಲ, ಸಾಹಿತ್ಯದ ಒಂದು ಬೆಳವಣಿಗೆ ಹೆಚ್ಚಿನ ಮಟ್ಟದಲ್ಲಿ ಆಗಲಿ ಅಂತಕ್ಕಂಥ ಉತ್ಕರ್ಷಕ್ಕಾಗಿ ಸಾಹಿತ್ಯ, ಮಹಿಳೆಯರ ಸಾಹಿತ್ಯ ಅಂದ್ಕೊಳ್ಳಿ ಬಹಳ ಸಲ ವಿಮರ್ಶಕರು ಕೆಲವು ಮಾತುಗಳನ್ನು ಆಡ್ತಿರ್ತಾರೆ. ಮಹಿಳಾ ಸಾಹಿತ್ಯ ಅಂತಂದರೆ ಅದೇನು ಅಡುಗೆ ಮನೆ ಸಾಹಿತ್ಯ ಅಂಥೇಳಿ ಹೇಳ್ತಿರ್ತಾರೆ. ಹಾಗಲ್ಲ, ಅಡುಗೆ ಮನೆ ಸಾಹಿತ್ಯ ಅಂತಂತ ನಾವು ಮೂಗು ಬೇಕಾಗಿಲ್ಲ. ಯಾಕಂತಂದರೆ ಅಡುಗೆ ಮನೆ ಎಷ್ಟು ಮನುಷ್ಯನ ಜೀವನದಲ್ಲಿ ಎಷ್ಟು ಶ್ರೇಷ್ಠವಾಗಿದೆ ಅಂತಂದರೆ, ಅನ್ನ ಇದ್ದರೆ ಪ್ರಾಣ, ಪ್ರಾಣ ಇದ್ದರೆ ಪರಾಕ್ರಮ. ಆ ಅಡುಗೆ ಮನೆ ಇಲ್ಲದೇ ಇದ್ದರೆ ಇವತ್ತು ನಾವು ಯಾರು ಜೀವಂತವಾಗಿರೋದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ನಾವು ಹೆಚ್ಚು ಮನುಷ್ಯನಿಗೆ ಒಂದು ಒಳ್ಳೆಯ ಜೀವನ ಕ್ರಮವನ್ನು ಕಲಿಸ್ಕೊಡೋದು ಯಾವುದಾದ್ರೂ ಸಾಹಿತ್ಯ ಮಾತ್ರ. ಅದಕ್ಕೆ ನಾವು ಇಂಥ ಸಾಹಿತ್ಯ ಸಮ್ಮೇಳನಗಳು ನಡೆಸಿ ಮನುಷ್ಯ ಬಹಳಷ್ಟು ಮನುಷ್ಯನಂತೆ ಬದುಕುವುದು ಬಿಟ್ಟು ಬೇರೆ ಬೇರೆ ಏನೋ ನೋಡ್ತಾ ಇದ್ದೇವೆ ಸಮಾಜದಲ್ಲಿ. ಅವುಗಳೆಲ್ಲ ಆಗದಂತೆ ಮನುಷ್ಯನಂತೆ ಬದುಕಬೇಕು ಅಂತಕ್ಕಂಥ ಉದ್ದೇಶದಿಂದ, ಮನಸ್ಸನ್ನು ಸಂಸ್ಕರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಬರೀ ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಇಂಥ ಸಮ್ಮೇಳನಗಳನ್ನು ನಡೆಸುವ ಅಗತ್ಯ ಇದೆ ಅಂತ ಹೇಳಿಕೊಂಡು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ.